ಬಾರ್ಬಿಕ್ಯೂ ಚಿಕನ್ ವಿಂಗ್ಸ್, ಗಾರ್ಲಿಕ್ ಚಿಕನ್ ವಿಂಗ್ಸ್, ಲೆಮನ್ ಚಿಕನ್ ವಿಂಗ್ಸ್ ಅಂತ ಎಷ್ಟೋ ಥರ ಚಿಕನ್ ವಿಂಗ್ಸ್ ತಿಂದಿರ್ತೀರ. ಬಟ್ ನಾವಿವತ್ತು ಟ್ರೈ ಮಾಡ್ತಾ ಇರೋದು ಸ್ವೀಟ್ ಆ್ಯಂಡ್ ಸ್ಪೈಸಿ ಎರಡೂ ಟೇಸ್ಟ್ ಇರೋ ಮ್ಯಾಂಗೋ ಚಿಕನ್ ವಿಂಗ್ಸ್. ಎಸ್, ಇಟ್ಸ್ ಅನ್ಬಿಲೀವಬಲ್, ಬಟ್ ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ಇಲ್ಲಿ ಮಾಡೋದು ತುಂಬ ಈಸಿ. ಚಿಕನ್ ವಿಂಗ್ಸ್ನ ವಾಶ್ ಮಾಡಿ ಪ್ಯಾಟ್ ಡ್ರೈ ಮಾಡಿ 1 ಟೀ ಸ್ಪೂನ್ ಉಪ್ಪು, 1 ಟೀ ಸ್ಪೂನ್ ಪೆಪ್ಪರ್ ಪೌಡರ್ ಹಾಕಿ, 2 ಟೀ ಸ್ಪೂನ್ ಗಾರ್ಲಿಕ್ ಪೌಡರ್ ಧಾರಾಳವಾಗಿ ಹಾಕಿ, ಸ್ವಲ್ಪ ಆಯಿಲ್ ಹಾಕಿ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚಿಕನ್ಗೆ ಆ ಫ್ಲಫಿನೆಸ್ ಬರೋದಕ್ಕೆ ನಾವು 1 ಎಗ್ ವೈಟ್ ಮಾತ್ರ ಯೋಕಿಂದ ಸೆಪ್ರೇಟ್ ಮಾಡಿ ತೊಗೊಂಡು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಎಗ್ನ ಕ್ರ್ಯಾಕ್ ಮಾಡಿ ಒಂದು ಕಡೆಯಿಂದ ಇನ್ನೊಂದು ಕಡೆ ಯೋಕ್ನ ಟ್ರಾನ್ಸ್ಫರ್ ಮಾಡೋವಾಗ ನಿಮ್ಮ ಎಗ್ ವೈಟ್ಸ್ ಆದಷ್ಟು ಸೆಪ್ರೇಟ್ ಆಗೋಗುತ್ತೆ. ನಾವು ಈ ಡಿಶಲ್ಲಿ 3 ಥರ ಚಿಕನ್ ಕೋಟಿಂಗ್ ಮಾಡ್ತೀವಿ. ಇಲ್ಲಿ ಮಾಡಿರೋದು ನಾವು ಫಸ್ಟ್ ಟೈಮ್ ನಾವು ಈ ವೆಟ್ ಕೋಟಿಂಗಿಂದ ನೆಕ್ಸ್ಟ್ ಕೋಟಿಂಗ್ ಬಂದು ಚಿಕನ್ಗೆ ಸರಿಯಾಗಿ ಹಿಡಿಯುತ್ತೆ. ನಾವಿಲ್ಲಿ 2 ಟೇಬಲ್ ಸ್ಪೂನ್ ಕಾರ್ನ್ಫ್ಲವರ್ ತೊಗೊತಾ ಇದ್ದೀವಿ ಆ ಕ್ರಿಸ್ಪಿನೆಸ್ಗೋಸ್ಕರ, ಮತ್ತು ಇದು ಕೋಟಿಂಗ್ ಕೂಡ ಚೆನ್ನಾಗಾಗುತ್ತೆ. ಇದಕ್ಕೆ 1 ಟೀ ಸ್ಪೂನ್ ಅಕ್ಕಿ ಹಿಟ್ಟು, 1 ಪಿಂಚ್ ಅಷ್ಟು ಬೇಕಿಂಗ್ ಸೋಡಾ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಕ್ಲೀನಾಗಿ. ಇದು ಮೋಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ ನಮ್ಮ ಚಿಕನ್ಗೆ ಕ್ರಿಸ್ಪಿನೆಸ್ ಬರೋದಕ್ಕೆ. ಸೊ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದೊಂದೇ ಚಿಕನ್ ವಿಂಗ್ಸ್ ತೊಗೊಂಡು ಅದು ಎಷ್ಟು ಆಗುತ್ತೋ ಅಷ್ಟು ಈ ಕೋಟಿಂಗಲ್ಲಿ ಫುಲ್ ಅದನ್ನು ರೋಲ್ ಮಾಡ್ಕೊಂಡು ತೊಗೋಬೇಕು. ಇದರಿಂದನೇ ನಮಗೆ ಕ್ರಿಸ್ಪಿನೆಸ್ ಬರೋದು. ಸೊ ಇದನ್ನು ಸ್ವಲ್ಪ ಸ್ಲೋ ಆಗಿ ಮಾಡಿ ಎಣ್ಣೆ ಕಾಯೋದಕ್ಕೆ ಇಡಿ. ಮೀನ್ ವೈಲ್ ಇದು ನೀವು ಮಾಡುವಾಗ ಸೊ ಪ್ಯಾನಲ್ಲಿ ಶಾಲೋ ಫ್ರೈ ಮಾಡ್ಕೊಳ್ಳೋಣ. ಡೀಪ್ ಫ್ರೈ ಕೂಡ ಮಾಡ್ಬೋದು, ನಾನಿಲ್ಲಿ ಶಾಲೋ ಫ್ರೈ ಮಾಡ್ಕೊಂಡಿದ್ದೀನಿ. ಸೊ ಫುಲ್ ಎಣ್ಣೆ ಕಾದ್ಮೇಲೆ ಒಂದೊಂದೇ ಚಿಕನ್ ವಿಂಗ್ಸ್ನ ಹಾಕ್ಕೊಂಡು ಎರಡೂ ಕಡೆ ಗೋಲ್ಡನ್ ಕ್ರಿಸ್ಪಿ ಆಗೋ ತನಕ ಇದನ್ನು ಬೇಯಿಸ್ಕೋಬೇಕು. ಸೊ ಇಲ್ಲಿವರೆಗೂ ನಾವು ಮ್ಯಾಂಗೋ ಸ್ಟೆಪ್ಗಿನ್ನೂ ಬಂದೇ ಇಲ್ಲ. ಸೊ ನಾವು ಈ ಚಿಕನ್ ವಿಂಗ್ಸ್ ಫ್ರೈ ಆದಮೇಲೆ ಮ್ಯಾಂಗೋ ಕೋಟಿಂಗ್ ಮಾಡೋದನ್ನು ನಾವು ಮ್ಯಾಂಗೋ ಸಾಂಬಾಲ್ ಅಂತೀವಿ. ಇದು ಬಂದು ಮಲೇಷ್ಯಾ, ಸಿಂಗಪೂರ್ ಆ ಥರ ಏಷ್ಯನ್ ಕಂಟ್ರೀಸಲ್ಲಿ ತುಂಬ ಫೇಮಸ್. ಈ ಸಾಂಬಾಲ್ ಏನಂದರೆ ಇಲ್ಲಿ ರಾ ಇಂಗ್ರೀಡಿಯೆಂಟ್ಸ್ನ ಬಳಸಿ ಒಂದು ಪೇಸ್ಟ್ ಮಾಡ್ತೀವಿ. ಅದು ಬಂದು ಫ್ಲೇವರ್ ಬಾಂಬ್ ಥರ ಇರುತ್ತೆ. ನೀವೇನೇ ಡಿಶ್ ಸಾದಾ ಇದ್ರೂ ಫುಲ್ ಟೇಸ್ಟಿಯಾಗಿ ಹೋಗುತ್ತೆ ಅದರಿಂದ. ಸೊ ಅದೊಂಥರ ಚಟ್ನಿ ಅಂತಲೇ ಹೇಳ್ಬೋದು. ಬಟ್ ಇಲ್ಲಿ ನಾವು ಅದಕ್ಕೆ ಕೊಡ್ತಾ ಇರೋ ಟೇಸ್ಟ್ ಏನಂದರೆ ಮ್ಯಾಂಗೋ ಅಡಿಷನ್ ಮಾಡ್ತಾಯಿದ್ದೀವಿ. ಸೊ ಅಲ್ಲಿ ಖಾರ ಜೊತೆಗೆ ನಾವು ಹಾಕೋ ಮ್ಯಾಂಗೋಯಿಂದ ಸ್ವೀಟ್ನೆಸ್ ಬರುತ್ತೆ. ಅದರಿಂದ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಹಳೆ ಕಾಲದಲ್ಲಿ ಆ್ಯಂಟಿಬಯೋಟಿಕ್ಸ್ ಎಲ್ಲ ಇಲ್ಲದೇ ಇದ್ದಾಗ ರಾ ಗಾರ್ಲಿಕ್ ತಿಂತಿದ್ರು. ಅದು ಒಳ್ಳೆ ಆ್ಯಂಟಿ ಮೈಕ್ರೋಬಿಯಲ್ ಫ್ಯಾಕ್ಟರ್ಸು ಇರುತ್ತೆ. ಸೊ ಬನ್ನಿ ಇವಾಗ ಮ್ಯಾಂಗೋ ಸಾಂಬಾಲ್ ಮಾಡೋಣ. ಮ್ಯಾಂಗೋ, ಗಾರ್ಲಿಕ್, ಆನಿಯನ್ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಬಳಸಿ ಮಾಡೋದು. 2ರಿಂದ 3 ಒಣಗಿದ ಮೆಣಸಿನ್ಕಾಯಿ, ಅರ್ಧ ಆನಿಯನ್, ತುಂಬ ಜಾಸ್ತಿ ಗಾರ್ಲಿಕ್ ಹಾಕಿ ನಮ್ಮ ಮ್ಯಾಂಗೋನ ರೈಪ್ ಆಗಿರೋ ಮ್ಯಾಂಗೋ ತೊಗೊಳ್ಳಿ ಮತ್ತು ಸ್ವೀಟ್ನೆಸ್ ಇರೋ ಮ್ಯಾಂಗೋ ತೊಗೊಳ್ಳಿ. ಬಿಕಾಸ್ ಖಾರ ಆಲ್ರೆಡಿ ಇದೆ, ಇದು ಸವರ್ ಇರಬಾರ್ದು. ಸೊ ಸ್ವೀಟಾಗಿರೋ ಮ್ಯಾಂಗೋ ರೈಪ್ ಆಗಿರೋದನ್ನು ಈ ಥರ ಚಿಕ್ಕ ಚಿಕ್ಕ ಸ್ಲೈಸಸ್ಸಾಗಿ ಕಟ್ ಮಾಡಿಕೊಂಡು ಆಮೇಲೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಫುಲ್ ಮ್ಯಾಂಗೋ ಹಾಕಬೇಕು, ಒಂದೇ ಹಾಫ್ ಮಾತ್ರ ಅಲ್ಲ. ಸೊ ಇದನ್ನು ಸ್ಲೋಲಿ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಇನ್ನೇನು ಮುಗೀತಾ ಬಂತು ನಮ್ಮ ಸಾಂಬಾರ್. ಈಗ 1 ಟೀ ಸ್ಪೂನಷ್ಟು ಸೋಯಾ ಸಾಸ್ ಹಾಕ್ಕೊಂಡು ಒಂದು ಅರ್ಧ ಟೀ ಸ್ಪೂನಷ್ಟು ಶುಗರ್ ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೋಬೇಕು. ವಾಟರ್ ಏನು ಆ್ಯಡ್ ಮಾಡಬೇಡಿ, ಮ್ಯಾಂಗೋ ಆಲ್ರೆಡಿ ಸ್ವಲ್ಪ ಸೆಮಿ ಸಾಲಿಡ್ ಅಲ್ವಾ. ಸೊ ಚಿಕನ್ ವಿಂಗ್ಸ್ನ ಈ ಮಾಡಿರೋ ಮ್ಯಾಂಗೋ ಸಾಂಬಾರ್ ಪೇಸ್ಟಲ್ಲಿ ಚೆನ್ನಾಗಿ ಕೋಟ್ ಮಾಡೋಕ್ಕೆ ಬಿಡಬೇಕು. ಹಾಟ್ ಆಗಿರೋಗೆ ಇದನ್ನು ಮಿಕ್ಸ್ ಮಾಡಿಬಿಡಿ, ಚೆನ್ನಾಗಿ ಹಿಡಿಯುತ್ತೆ ಅದು ಚಿಕನ್ಗೆ. ಇದನ್ನು ಮಾಡಿ ಟೇಸ್ಟ್ ಮಾಡಿ, ಟ್ರಸ್ಟ್ ಮೀ
ಫಸ್ಟು ತಿಂದಾಗ ಮ್ಯಾಂಗೋಯಿಂದ ಸ್ವೀಟ್ನೆಸ್ ಬರುತ್ತೆ, ಆಮೇಲೆ ಆ ಗಾರ್ಲಿಕ್ ಆನಿಯನ್ ಮತ್ತು ರೆಡ್ ಚಿಲ್ಲಿ ಕಾಂಬೋ ಬಂದು ಹೊಡೆಯುತ್ತೆ ನೋಡಿ. ತಿಂದು ಫಸ್ಟ್ ಬೈಟ್ ಆದಮೇಲೆ ಅಬ್ಬಾ ಫುಲ್ ಸಗದಾಗಿರುತ್ತೆ. ಟ್ರೈ ಮಾಡಿ, ನೀವು ಅಡಿಕ್ಟ್ ಆಗಿ ಹೋಗ್ತೀರಾ. ಸೊ ಇಟ್ ಈಸ್ ಒನ್ ಆಫ್ ದ ರೇರ್ ಡಿಶಸ್. ನೀವು ಈ ಮ್ಯಾಂಗೋ ಸೀಸನ್ ಆಗೋಗೋಷ್ಟರಲ್ಲಿ ಮಾಡಿ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.